ತುಂಬಿದೆ ಈ ವಾತಾವರಣ. ಹಸಿರು ಸೀರೆಯಲ್ಲಿ ಪ್ರೇಮಿಗಳು ಉಸಿರು ಬೆರೆತು ಹಚ್ಚ ಹಸಿರಾಗಿ ಕಂಗೊಳಿಸುತ್ತಿದೆ ಈ ಪ್ರಕೃತಿಯ ಸೌಂದರ್ಯ. ಅಷ್ಟೇ ಅಲ್ಲ, ಇಂಥ ಸಮಯದಲ್ಲಿ ನಾನು ಬಂದು ತುಂಬಾ ಹೊತ್ತಾಯ್ತು. ಪ್ರಶಾಂತ್ ಎಷ್ಟೊತ್ತಾದ್ರೂ ಬರಲೇ ಇಲ್ಲ. ಇಂಥ ಸೌಂದರ್ಯದಲ್ಲಿ ಹಾಡಿ ಕುಣಿಬೇಕೆಂಬ ಆಸೆ ಆಗ್ತಾ ಇದೆ ನನಗೆ. ಅಂತದ್ರಲ್ಲಿ ಇವರು ಇಷ್ಟೊತ್ತಾದ್ರೂ ಬರಲೇ ಇಲ್ಲ ಅಂದ್ರೆ ಒಂಥರ ಹುಡುಗಿಯರನ್ನು ಕಾಯಿಸೋದಂದ್ರೆ ಇವರಿಗೆ ಏನೋ ಒಂಥರ ಮಜಾ ಇದ್ದ ಹಾಗೆ. ಹೇಗೆ ಬಂದನೆಂದು ನನ್ನ ಮೇಲೆ ಕೋಪವೇ? ಪ್ರಶಾಂತ್, ಈ ಪವಿತ್ರವಾದ ಪ್ರೀತಿಯನ್ನು ರಸದೌತಣ ಸವಿಯುತ್ತಿರುವಾಗ ಈ ರಸದೌತಣಕ್ಕೆ ಜಾತಿ ಎಂಬ ಕೊಡಲಿ ಪೆಟ್ಟು ಬಿದ್ದಿತು ಎಂಬ ತುಂಬಾ ಭಯವಾಗುತ್ತದೆ ನನಗೆ. ಸಂಗೀತ, ಪ್ರೀತಿ ಎಂಬ ಪವಿತ್ರವಾದ ಜೇನುಗೂಡಿಗೆ ಸಾವಿರಾರು ಜೇನು ಹುಳುಗಳು ಇದ್ದರು. ದುಷ್ಟರು ಬೀಸುವ ಕಲ್ಲಿಗೆ ಜೇನು ಹುಳುಗಳು ಹೆದರಿ ಹೋಗುತ್ತವೆ ವಿನಃ ತುಪ್ಪದ ಕುಡಿಕೆ ಹೆದರುವುದೇ ಇಲ್ಲ. ಸಂಗೀತ, ಇಲ್ಲ. ನಮ್ಮ ಪ್ರೀತಿಯು ಹಾಗೆ. ಒಂದು ವೇಳೆ ನಾವು ಜಾತಿ ಎಂಬ ಮಾಯಾ ಜ್ವಾಲಿಗೆ ಸಿಕ್ಕು ಬೇರೆ ಬೇರೆ ಆದರೂ ನಮ್ಮ ಹೃದಯದಲ್ಲಿರುವ ಹಪ್ಪಟ ಪ್ರೀತಿಯ ಜೇನು ತುಪ್ಪದ ಕುಡಿಕೆಯಂತಿರುತ್ತದೆ. ಸಂಗೀತ, ತುಪ್ಪದ ಕುಡಿಕೆಯಂತಿರುತ್ತದೆ. ಪ್ರಶಾಂತ್, ಎಂತ ಕಠಿಣ ಪರಿಸ್ಥಿತಿ ಬಂದ್ರೂ ಕೂಡ ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಡಬೇಡಿ. ನೀವು ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಂತೂ ಇಲ್ಲ ಪ್ರಶಾಂತ್. ನನ್ನ ಪ್ರಾಣಕ್ಕಿಂತ ಹೆಚ್ಚು ನಿನ್ನನ್ನು ಪ್ರೀತಿಸುತ್ತಿರುವ ನಾನು ಯಾವತ್ತೂ ಕೈ ಬಿಡುವುದಿಲ್ಲ. ಒಂದು ವೇಳೆ ನಿನ್ನ ತನ್ನ ದಬ್ಬಾಳಿಕೆಯಿಂದ ನಮ್ಮನ್ನು ಅಗಲಿಸಿದರೆ ನನ್ನ ಪ್ರಾಣವನ್ನು ಹೊತ್ತ ಇಟ್ಟು ಹೋರಾಡಿ ನಿನ್ನನ್ನು ಪಡೆಯುತ್ತೇನೆ. ಅದಕ್ಕೂ ನೀನು ನನಗೆ ದಕ್ಕರಿದ್ದರೆ ವಿಷ ಕುಡಿದು ಪ್ರಾಣ ಬಿಡುತ್ತೇನೆ. ನನ್ನ ಪ್ರಾಣ ಹೋದರೂ ನಿನ್ನನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ಸಂಗೀತ, ಕೈ ಬಿಡುವುದಿಲ್ಲ. ಪ್ರಶಾಂತ್, ಬಡವರ ಹುಡುಗರಿಗೆ ಗುಣ ಚಂದ, ಶ್ರೀಮಂತ ಹುಡುಗರಿಗೆ ಹಣ ಚಂದ. ಅಂತದ್ರಲ್ಲಿ ನಿಮ್ಮ ಗುಣ ನೋಡಿ ಮನಸ್ಸೋತಿರುವ ನಾನು ನನ್ನ ಮನಸ್ಸಿಗೆ ಬರುವಿಕೆ ಮಾಡಿ ಬಿರುದು ಕೊಟ್ಟಿದ್ದೀರಾ ನೀವು. ಒಂದೇ ಒಂದು ನಿಮಿಷ ನೀವು ಕಣ್ಣು ಮುಚ್ಚಿಕೊಳ್ಳುತ್ತೀರಾ? ಯಾಕೆ ಸಂಗೀತ, ಅದು ಏನು ಹೇಳು? ನೋಡಿ ಪ್ರಶಾಂತ್, ಮೊದಲು ನೀವು ಕಣ್ಣು ಮುಚ್ಚಿಕೊಳ್ಳಿ, ಆ ನಂತರ ನಾನು ಹೇಳುತ್ತೇನೆ. ನಾನು ಹೇಳುವವರೆಗೂ ಕಣ್ಣು ಬಿಡಬಾರ್ದು ನೀವು. ಹಾಗೇ ಆಗಲಿ ಸಂಗೀತ. ಪ್ರಶಾಂತ್, ಒಂದು ಸಾರಿ ಕಣ್ಬಿಟ್ಟು ನೋಡಿ. ಸಂಗೀತ, ಸಂಗೀತ, ನಿನ್ನ ಕೈಯಲ್ಲಿ ರಕ್ತ. ಸಂಗೀತ, ಎಂತ ಹುಚ್ಚಿ ಪ್ರೇಮಿ ಕಡೆ ನೀನು. ನನ್ನ ಹೆಸರನ್ನು ಬರೆದುಕೊಂಡು ರಕ್ತ ಸುರಿಸಿದ್ದುವೆಲ್ಲ ಎಂತ ನಿರ್ಮಲವಾದ ಪ್ರೀತಿ ಸಂಗೀತ. ಹೀಗೇಕೆ ಮಾಡಿದೆ ಹೇಳು ಸಂಗೀತ. ಪ್ರಶಾಂತ್, ಒಂದು ವೇಳೆ ನಾವಿಬ್ರು ದೂರ ಬಾಧಿದ್ದೆ ಆದ್ರೆ ನನ್ನ ಜೊತೆ ನಿಮ್ಮ ಹೆಸರು ಸದಾ ಇರ್ಲಿ ಅಂತ. ಎಷ್ಟೊಂದು ಆಳವಾಗಿ ಪ್ರೀತಿಸುತ್ತಿರುವೆ ಈ ಬಡಪಾಯಿಯನ್ನು. ಪ್ರಪಂಚವೇ ಪ್ರಳಯವಾಗಲಿ, ಪ್ರಕೃತಿಯೇ ವಿಕೃತಿಯಾಗಲಿ, ಆಕಾಶ ಭೂಮಿ ಅಲ್ಲೋಲ ಕಲ್ಲೋಲವಾಗಲಿ, ಸಂಗೀತ, ನನ್ನನ್ನು ನಿನ್ನಿಂದ ದೂರ ಮಾಡುವುದು ಯಾರಿಂದಲೂ ಸಾಧ್ಯವಿಲ್ಲ. ಸಂಗೀತ, ಯಾರಿಂದಲೂ ಸಾಧ್ಯವಿಲ್ಲ. ಪ್ರಶಾಂತ್, ಈ ಪ್ರೀತಿ ಎಂಬ ಸಾಗರದಲ್ಲಿ ಈಜಿ ದಡ ಸೇರ್ಬೇಕು. ಒಂದು ವೇಳೆ ನಾನು ಸತ್ತು ಅಮರವಾಗಿ ಹೋಗಿದ್ದೆ ಆದ್ರೆ ಹಿಂದೆ ಪ್ರೀತಿಗೋಸ್ಕರ ತಾಜ್ ಮಹಲ್ ಅನ್ನೇ ಕಟ್ಟಿಸಿದ ಮಮತಾಜ್, ಅದಕ್ಕೋಸ್ಕರ ಅನಾರ್ಕಲಿ ಎಷ್ಟೋ ಸಾವಿರಾರು ಪ್ರೇಮಿಗಳು ಒಂದಾಗಿ ಪ್ರಪಂಚದಲ್ಲಿ ಬಾಳ್ಬೇಕೆನ್ನುವುದೇ ನನ್ನ ಆಸೆ. ಸಂಗೀತ, ನಿನ್ನ ಆಸೆಯನ್ನು ಈಡೇರಿಸುವ ಕಾಯಕದಲ್ಲಿ ನಾನು ಯಶಸ್ವಿಯಾಗುತ್ತೇನೆ ಎಂಬ ನಂಬಿಕೆ ನನಗಿದೆ. ಸಂಗೀತ, ಸುತ್ತಲೂ ಹಸಿರು ಸಿರಿ ಸೊಗಸಾಗಿ ಸೂಸುವ ಈ ಸುಗಂಧದಲ್ಲಿ
ಸುರಿಸಬಾರದೆ ಒಂದು ಪ್ರೀತಿಯ ಸುರಿಮಳೆಯನ್ನು. ಈ ಪ್ರೀತಿಯಲ್ಲಿ ನನ್ನ ಪ್ರೇಮಿಕನಿಗೋಸ್ಕರ ಹಾಡಿ ಕುಣಿಯಬೇಕೆನ್ನುವುದೇ ನನ್ನ ಆಸೆ. ಓದು ಮುಗಿಯುವವರೆಗೂ ಕಾಯೋಣ. ಓದು ಮುಗಿದ ಮೇಲೆ ನನ್ನ ಅಣ್ಣಂದರಿಗೆ ಹೇಳಿ ಮದುವೆ ಒಪ್ಪಿಸುತ್ತೇನೆ. ಅಲ್ಲಿಯ ತನಕ ಈ ಪ್ರೇಮ ದೇವತೆಯ ನೆನಪಿನ ಕಾಣಿಕೆಯಾಗಿ ನೀಡಬಾರದೆ ಒಂದು ಸಿಹಿ ಮುತ್ತು. ನನಗೆ ತುಂಬಾ ನಾಚಿಕೆ ಆಗುತ್ತದೆ. ನಾಚಿಕೆ?
ನಾಚಿಕೆ ಎಲ್ಲ ಆಚಿಕೆ ಎಸೆದು ಚಾಚು ಒಂದು ಸಿಹಿ ಮುತ್ತು. ಆಹಾ, ಎಷ್ಟೊಂದು ಹಿತವಾಗಿದೆ ಈ ಸಿಹಿ ಮುತ್ತು. ಪ್ರಶಾಂತ್, ಅಂತೂ ನನಗೆ ಒಳ್ಳೆ ಗೆಳೆಯ ಸಿಕ್ಕನಲ್ಲ. ಈ ಪ್ರೀತಿ ಸದಾಕಾಲ ನನ್ನ ಮೇಲೆ ಹೀಗೆ ಇರ್ಲಿ ಅಂತ ಆ ದೇವರಲ್ಲಿ ಮತ್ತೊಮ್ಮೆ ಬೇಡಿಕೊಳ್ಳುತ್ತೀನಿ ನಾನು. ನಾನು ಬರುತ್ತೇನೆ ಸಂಗೀತ. ಸಂಗೀತ, ಆ ಪ್ರೇಮಿಗೆ ಮುತ್ತು ಕೊಟ್ಟು ಮೆಲ್ಲನೆ ಹೋಗುತ್ತಿರುವೆಲ್ಲ, ಈ ನಲ್ಲನಿಗೊಂದು ಬೆಲ್ಲ ಕೊಟ್ಟು ನಿನ್ನ ಗಲ್ಲದ ಮೇಲೆ ನನ್ನ ಹಲ್ಲಿನ ಅಚ್ಚೆಯನ್ನು ಉಳಿಸಿಕೊಂಡು ಈ ತಂಪಾದ ತಂಗಾಳಿಯಲ್ಲಿ ಈ ನಿನ್ನ ದೇಹದ ಸುಖ ಉಳಿಸಿ ತೃಪ್ತಿ ಪಡಿಸಬಾರದೆ ಈ ಮನ್ಮಥನನ್ನು. ಏ ದುಷ್ಟ, ಅವನು ನನ್ನ ಪ್ರಿಯಕರ. ಅವನಿಗೆ ಮುತ್ತು ಕೊಡೋದ್ರಲ್ಲಿ ಒಂದು ಅರ್ಥವಿದೆ. ಅಂತದ್ರಲ್ಲಿ ಅದನ್ನು ಕೇಳುವುದಕ್ಕೆ ನೀನ್ ಯಾರು? ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಅಂತದ್ರಲ್ಲಿ ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ನನ್ನ ಪ್ರಾಣವನ್ನೇ ನಾನೇ ಕಳೆದುಕೊಳ್ಬೇಕಾಗುತ್ತದೆ. ನಾನೇನು ನಿನ್ನ ಮೈ ಬಲವಂತವಾಗಿ ಮುಟ್ಟುವುದಿಲ್ಲ, ಆದರೆ ನೀನಾಗೆ ಬಂದು ನನ್ನ ಮೈ ಮುಡ್ತೀಯ ನೋಡು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೋ ನೀನು. ಈಗ ನೀನು ನಿನ್ನ ಪ್ರಿಯಕರನೊಂದಿಗೆ ನಕ್ಕು ನಲಿದು ಚಕ್ಕಂದವಾಡಿದ್ದೆಲ್ಲ, ಈ ನನ್ನ ಮೊಬೈಲ್ ನಲ್ಲಿ ವಿಡಿಯೋ ಮಾಡಿದ್ದೇನೆ. ಈಗ ನೀನು ನಾನು ಹೇಳಿದ ಹಾಗೆ ಕೇಳದಿದ್ದರೆ ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಇಡೀ ಲೋಕವೇ ನಕ್ಕು ನಲಿಯಬೇಕು. ಚಕ್ಕಂದವನ್ನು ನೋಡಿ ಹೇಳು, ನಾನು ಹೇಳಿದ ಹಾಗೆ ಕೇಳುವೆಯ ಇಲ್ಲವೇ? ನೋಡಿ ಪ್ರಖ್ಯಾ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ಆ ವಿಡಿಯೋನ ಮಾತ್ರ ಡಿಲೀಟ್ ಮಾಡಿ. ನೀವು ಹೇಳಿದಾಗೆ ಖಂಡಿತ ಕೇಳುತ್ತೇನೆ ನಾನು. ಹಾಗಾದರೆ ಮೊದಲು ನನ್ನ ಕೈ ಹಿಡಿದು ಕುಡಿದು ತಡಿದು ಆಮೇಲೆ ಡಿಲೀಟ್ ಮಾಡುತ್ತೇನೆ ಈ ವಿಡಿಯೋ. ಆಯ್ತು, ನೀವು ಹೇಳಿದಾಗೆ ಆಗಲಿ.
ನೋಡಿ ಪ್ರಖ್ಯಾತ ಈಗಲಾದ್ರೂ ಹೋಗಿ ಬಿಡುತ್ತೀನ ಇಲ್ಲಿ ಸಂಗೀತ ವಜ್ರದ ಅರಳಿನಂತಿರುವ ಈ ನಿನ್ನ ದೇಹವನ್ನು ನನಗೂ ತೃಪ್ತಿ ಪಡಿಸಿದರೆ ಈ ಕ್ಷಣಾರ್ಥದಲ್ಲೇ ಡಿಲೇಟ್ ಮಾಡುತ್ತೇನೆ ಈ ಅಶ್ಲೀಲ ಏ ಮಿಸ್ಟರ್ ಪ್ರತಾಪ್, ಮನಸ್ಸೊಪ್ಪನಿಗೆ ಕೊಡಲು ಒಪ್ಪನಿಗೆ ಕೊಡಲು ನಾನೇನು ನೀತಿ ಬಿಟ್ಟ ಹೇಸಿ ಹೆಣ್ಣಲ್ಲ ಕಣೋ, ನಿಜಗರ್ತಿ ಸಂಗೀತ ನಾನು. ಹಂತದಲ್ಲಿ ನನ್ನ ಪ್ರೀತಿ ಶಾಶ್ವತ ಕಣೋ, ಪ್ರೀತಿ ಯಾವತ್ತಿದ್ರು ಅಮರ. ಪವಿತ್ರ ಪ್ರೀತಿ ಪವಿತ್ರ ಪ್ರೀತಿಯ ಇತಿಹಾಸ ಪುರಾಣವನ್ನು ಪರಿಪರಿಯಾಗಿ ಬಿಚ್ಚಿ ಹೇಳುತ್ತೇನೆ ಕೇಳು. ಪ್ರಥಮದಲ್ಲಿ ಒಬ್ಬನಿಗೆ ಮನಸ್ಸು ಕೊಟ್ಟು ಮತ್ತೊಬ್ಬನನ್ನು ಪ್ರೀತಿಸಿ ಕೈಬಿಟ್ಟು ಇನ್ನೊಬ್ಬನನ್ನು ಮದುವೆಯಾಗಿ ಮೋಜು ನೋಡುವ ಹುಡುಗಾಡುತ್ತಿರಲೇ ಈ ನಿನ್ನ ಪವಿತ್ರ ಪ್ರೀತಿಯ ಇತಿಹಾಸದ ಪೋಟದಲ್ಲೇ ಗಂಡನ ಮನೆಯಿಂದ ತವರಿಗೆ ಬಂದಾಗ ಪ್ರೀತಿಸಿದ ಹುಡುಗನಿಗೆ ಭೇಟಿಯಾಗಿ ಮುಟ್ಟ ಬಟ್ಟೆಯನ್ನು ಜಾರಿಸಿ ಕೆಟ್ಟ ಕೆಲಸ ಕೇಳುವಲೇ ಏಸಿ ಹೆಣ್ಣುಗಳಕ್ಕಿಲ್ಲ ಈ ನಿನ್ನ ಪವಿತ್ರ ಪ್ರೀತಿಯ ಇತಿಹಾಸದ ಪುಟದಲ್ಲಿ. ಪ್ರೀತಿಸಿದ ಹುಡುಗನನ್ನು ಬಿಟ್ಟು ಮತ್ತೊಬ್ಬನನ್ನು ಮದುವೆಯಾಗಿ 3 ತಿಂಗಳು ಸಂಸಾರ ಮಾಡಿ ಮತ್ತೆ ಪ್ರೀತಿಸಿದ ಹುಡುಗನೊಂದಿಗೆ ಓಡಿ ಹೋಗಿರುವ ಚಿನ್ನಾಲ ಹೆಣ್ಣುಗಳಷ್ಟಿಲ್ಲದೆ ಈ ನಿನ್ನ ಪವಿತ್ರ ಪ್ರೀತಿಯ ಇತಿಹಾಸದ ಪುಟದಲ್ಲಿ ಇಂಥವರೇ ಮಹಾಗರತಿಯರಂತೆ ಮೆರೆಯುತ್ತಿರಬೇಕಾದರೆ ಇನ್ನು ನೀನ್ಯಾವ ಲೆಕ್ಕ? ಒಯ್ಯುವ ಲುಚ್ಚನ ಇಲ್ಲವಾದರೆ ಹುಚ್ಚಿ ಒಯ್ಯುವ ಹಾಕಬೇಕಾಯಿತು ಈ ನಿನ್ನ ಹೊಲಸು ದೇಹವನ್ನು. ಒಳ್ಳೆಯ ಕಾರ್ಯ ನಡೆಯಬೇಕಾದರೆ ಗುಳ್ಳ ನಡೆಯಂತೆ ಬಂದು ಗುಳ್ಳೆಯಂತೆ ಗುರುಗುರಿ ತೆರೆಯಲಿದೆ ನೀನು ಅವನನ್ನೇ ಕುತ್ತೆ ಮತ್ತ ನರ ರಾಕ್ಷಸರ ನರಗಳನ್ನು ಕತ್ತರಿಸಿ ಈ ರಣರಂಗದಲ್ಲಿ ಈ ಕಂಡು ಕೊಡಲಿ ಎಂದು ಹೇಳಿದ ನಿಮ್ಮಂತ ಬಂಡ ಪುಂಡರನ್ನು ಎಡದಲ್ಲಿ ಕೊಚ್ಚಿ ಹಾಕಲೆಂದು ಭಗವಂತರ ಆಜ್ಞೆಯನ್ನು ಪಡೆದ ಈ ಭೂಮಿಗೆ ನಾನು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಬಜರಂಗಿ ಅಂತ ಬಬ್ಬರಿವ ಈ ನಿನ್ನ ಭುಜಬಲವನ್ನು ನಾನು ಬೇಗ ಬಗ್ಗು ಬಡಿಯುತ್ತೇನೆ. ಬಾಲು ಜೋಕೆಲೆ ಮಗನೇ ಬರುತ್ತೇನೆ.
ನೀನು ಇಂಥ ಪಾಡಿ ಅಡುವಲ್ಲಿ ನೀನೇಕೆ ಬಂದರು? ನೋಡಿ, ನನ್ನ ಹೆಸರು ಸಂಗೀತ ಅಂತ. ಈ ಊರಿನ ಗರ್ಭ ಶ್ರೀಮಂತ ಸಿದ್ದಪ್ಪ ನಾಯಕನ ಮಗಳು ನಾನು. ಮನೆಯಲ್ಲಿ ಕುಳಿತು ತುಂಬಾ ಬೇಸರವಾಗಿತ್ತು. ಅದಕ್ಕೆ ಕಾಡಲ್ಲಿ ಜಿಂಕಿ ನೋಡೋಣ ಅಂತ ಬಂದೆ. ಅಷ್ಟರಲ್ಲಿ ಕಾಡ ಮೃಗನ ಕೈಯಲ್ಲಿ ಸಿಕ್ಕಿಬಿದ್ದೆ. ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ಮಾನವನ್ನು ಕಾಪಾಡಿದ್ದಕ್ಕೆ ನಿಮ್ಗೆ ಅನಂತ ಅನಂತ ಕೋಟಿ ನಮನಗಳು. ನೋಡಮ್ಮ, ನಿಮ್ಮಂತ ಒಂಟಿ ಹೆಣ್ಣು ಮಕ್ಕಳು ಕಂಡರೆ ಇಂಥ ಕೆಟ್ಟ ನನ್ನ ಮಕ್ಕಳು ತಾವೇ ಪಟ್ಟರದು ತಮ್ಮ ತುಂಟಾಟವನ್ನು ಮುಂದೆ ಒತ್ತುತ್ತಾರೆ. ನಿಮ್ಮಂತ ಒಂಟಿ ಹೆಣ್ಣು ಮಕ್ಕಳು ಇಂಥ ಕಾಡರಿಯಲ್ಲಿ ಬರಕೂಡದಮ್ಮ. ಹೊತ್ತು ಮುಳುಗೋದ್ರ ಮುನ್ನ ನೀನು ಮನೆ ಸೇರಿಕೊ. ನೋಡಿ, ನಿಮ್ಮಲ್ಲಿ ಒಂದು ವಿನಂತಿ, ನಿಮ್ಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಇಲ್ಲಿ ನಡೆದ ಘಟನೆಯನ್ನು ದಯವಿಟ್ಟು ಯಾರ ಮುಂದೆನೂ ಹೇಳ್ಬೇಡಿ ನೀವು. ನೋಡಮ್ಮ, ನಿಮ್ಮಂತ ಮತ್ತೊಬ್ಬರ ಮನೆಯ ಹೆಣ್ಣು ಮಕ್ಕಳ ಮಾನ ಕಳೆಯುವಂತ ಮೂರ್ಖನಲ್ಲಮ್ಮ ಈ ಜಯಸೂರ್ಯ. ನಾನು ಈ ವಿಷಯವನ್ನು ಯಾರಿಗೂ ಹೇಳೋದಿಲ್ಲ. ನೀನು ತುಂಬಾ ಥ್ಯಾಂಕ್ಸ್. ನಾನಿನ್ನು ಬರ್ತೇನೆ. ಹೆಣ್ಣೆಂದರೆ ತಿಂದು ಬಿಸಾಕುವ ಸಿಪ್ಪೆ ಅಂತ ತಿಳಿದಿರುವ ಇಂಥ ಕೆಟ್ಟ ನನ್ನ ಮಕ್ಕಳ ಕತ್ತನ್ನು ಕತ್ತರಿಸಿ ಹಾಕುವುದೇ ಈ ಜಯಸೂರ್ಯನ ಕೆಲಸ. ಬೆಚ್ಚಿ ನಡೆದರೆ ಬ್ರಹ್ಮ, ಎದುರಾದವರಿಗೆ ಯಮ, ಕಾಲು ಕೆಳರಿ ಕರಣಕ್ಕೆ ಬಂದರೆ ಈ ಗಂಡು ಗೊರಲಿಂದ ಬರ ಇದೇ ಈ ಜಯಸೂರ್ಯನ ಧರ್ಮ. ಬರುತ್ತೆ